ನೀವು ಇಷ್ಟೊಂದು ಒಳ್ಳೆತನಲ್ಲಿ ನಡ್ಕೋಬೇಡಿ. ನಿಮ್ಮ ಒಳ್ಳೆತನಕ್ಕೆ ಯಾರು ಇಲ್ಲಿ ಬೆಲೆನೇ ಕೊಡ್ತಾ ಇಲ್ಲ. ಇವ್ರನ್ನ ಕ್ಷಮಿಸಿದ್ರೆ ನಮಗೆ ಪಾಪ ಸುತ್ಕೊಳ್ಳುತ್ತೆ. ನೀವು ಎಲ್ರೂ ಒಳ್ಳೆಯವ್ರು ಅಂದ್ಕೊಂಡು ಎಲ್ರೂ ಕ್ಷಮಿಸ್ತೀರಾ. ಆದ್ರೆ ಈ ಸಲ ನೀವು ಇಷ್ಟೆಲ್ಲ ಒಳ್ಳೆಯವ್ರಾಗ ನಾನು ಬಿಡಲ್ಲ. ನಾನಿಬ್ರನ್ನು ಹೊರಗಾಗ್ತಾ ಇದ್ದೀನಿ. ಜೊತೆಲಿ ಶ್ರಾವಣಿ ಕೂಡ ಈ ಮನೇಲಿ ಇರಬಾರ್ದು. ಸರಿ ಅಭಿ, ನಿನ್ನ ನಿರ್ಧಾರಕ್ಕೆ ನಾನು ಬೆಲೆ ಕೊಡ್ತೀನಿ. ಶ್ರಾವಣಿನ ಮನೆಯಿಂದ ಹೊರಗಡೆ ಹಾಕ್ತೀನಿ. ಆಮೇಲೆ ಇವ್ರ ಮುಖನ ನಾನು ಮತ್ತೆ ನೋಡೋದಿಲ್ಲ ಅತ್ತೆ. ಆಮೇಲೆ ಇವ್ರುಗಳು ಯಾವತ್ತೂ ನಮ್ಮ ಮನೆ ಬಾಗ್ಲಿಗೆ ಬರಬಾರ್ದು. ಸರಿ, ಆಮೇಲೆ ಅರೆ ಅಕ್ಕ ಇದೇನು ಮಾಡ್ತಾ ಇದ್ದಾಳೆ? ಶ್ರಾವಣಿ ಅನ್ನೋ ಸಮಸ್ಯೆನ ಮನೆಯಿಂದ ಹಬ್ಬಿ ಹೊರಗಡೆ ಹಾಕ್ತಿದ್ರೆ ಇವಳು ಮತ್ತೆ ಒಳಗಡೆ ಕರಿತಿದ್ದಾಳಲ್ಲ. ಮಾತಾಡಬೇಕು ಅನ್ನಿಸ್ತಿದೆ, ಆದರೆ ಸೈಲೆಂಟ್ ಆಗಿರೋದೇ ಒಳ್ಳೆಯದು. ದೌಡೆ ಎಲ್ಲ ನೋಯ್ತಾ ಇದೆ. ಬೇಡ. ಅಭಿ, ಮನೆಗೆ ಸೇರಿಸಲ್ಲ, ಮಾತಾಡಲ್ಲ ಅಂತ ಎಷ್ಟು ದಿನ ಸಾಧಿಸ್ತೀಯ? ಒಂದು ತಾಳಿ ಕಟ್ಕೊಂಡಿರೋ ಹೆಂಡತಿ, ಇನ್ನೊಬ್ಳು ಒಡ ಹುಟ್ಟಿದ ತಂಗಿ. ಒಂದು ರಕ್ತ ಸಂಬಂಧ ಆದರೆ ಇನ್ನೊಂದು ತಾಳಿ ಸಂಬಂಧ. ನೀನು ಎಷ್ಟೇ ದೂರ ಹೋದರೂ ಈ ಎರಡೂ ಸಂಬಂಧಗಳು ನಿನ್ನನ್ನು ಬಿಡಲ್ಲ ಅಭಿ. ಅಮ್ಮ ಶ್ರಾವಣಿ, ಒಂದು ಮನೆ ಅಂದಮೇಲೆ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತವೆ. ಅದನ್ನು ಹೇಗೋ ಸರಿ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಆದ್ಯಾಗೆ ಮದುವೆ ಇಷ್ಟ ಇಲ್ಲ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಅಭಿಗೂ ಗೊತ್ತಿರಲಿಲ್ಲಮ್ಮ. ನಮಗೇನಾದರೂ ಗೊತ್ತಿದ್ದಿದ್ರೆ ಈ ಮದುವೆ ಮಂಟಪದವರೆಗೂ ಹೋಗೋವರೆಗೂ ನಾವು ಬಿಡ್ತಾನೇ ಇರಲಿಲ್ಲ. ಆದರೆ ನಿನಗೆ ಈ ವಿಷಯ ಗೊತ್ತಿತ್ತಲ್ಲ ಪುಟ್ಟ. ನೀನಾದರೂ ನಮ್ಮ ಹತ್ರ ಒಂದ್ಸಲ ಹೇಳ್ಬೋದಿತ್ತಲ್ವಾ? ಎಲ್ಲದಕ್ಕೂ ಅವಳೇ ಸೂತ್ರಧಾರಿ. ಅವಳು ಹೇಗೆ ಬಾಯ್ ಬಿಡ್ತಾಳಕ್ಕ? ಅಂತವಳನ್ನ ಮನೇಲಿ ಇರಿಸ್ಕೋಬೇಕು ಅಂತ ಹೇಗೆ ಯೋಚನೆ ಮಾಡ್ತಿದ್ದೀರಾ? ನನ್ಗಂತೂ ಏನು ಅರ್ಥ ಆಗ್ತಿಲ್ಲ. ಮಮತಾ, ನಾನು ಮಾತಾಡ್ತಾ ಇದ್ದೀನಿ ತಾನೆ? ಶ್ರಾವಣಿ, ಹೋಗಲಿ ಬಿಡು ಪುಟ್ಟ. ಹೇಳ್ದೇ ಇರೋದ್ರಿಂದ ನೀನೇನೋ ಒಳ್ಳೇದು ಮಾಡಿದೆ ಅಂದ್ಕೊಂಡೆ, ಆದರೆ ಅದರಿಂದ ನಮಗೆ ಕೆಟ್ಟದೇ ಆಯಿತು. ಅಭಿ ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ತುಂಬ ಕೆಟ್ಟವನು. ಚಿಕ್ಕದ್ನಿಂದ ನಾನೇ ಅವನನ್ನು ಸಾಕಿದ್ದೀನಿ. ಅವನು ಹೇಗೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನೀನು ಅವನನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಶ್ರಾವಣಿ. ಹೋಗಲಿ ಬಿಡು, ಈಗ ಒಳಗೆ ಬಾ ಪುಟ್ಟ. ನಾನಿನ್ನ ಒಪ್ಪಲತ್ತೆ. ಯಾವುದನ್ನ ಅಭಿ? ಶ್ರಾವಣಿನ ಇಲ್ಲ ನನ್ನ ಮಾತನ್ನ? ನಿಮ್ಮ ಮಾತನ್ನು ಯಾವತ್ತೂ ನಾನು ಮೀರಿಲ್ಲ, ಇನ್ನು ಮುಂದೆ ಕೂಡ ಮೀರಲ್ಲ. ಅವಳನ್ನ ನಾನು ಒಪ್ಪಲ್ಲ. ದೊಡ್ಡ ಮನೆ ಕಲ್ಚರ್ ಅವಳಿಗಿನ್ನೂ ಅರ್ಥ ಆಗಿಲ್ಲ ಅಭಿ. ಪ್ಲೀಸ್, ಅವಳಿಗೆ ಇನ್ನೊಂದು ಅವಕಾಶ ಕೊಡೋಣ. ಶ್ರಾವಣಿ, ನೀನು ಒಳಗೆ ಬಾ ಪುಟ್ಟ. ಅಮೇಯ, ಆದಿನ ಕರ್ಕೊಂಡು ಮನೆಗೆ ಹೋಗು. ಕತ್ಲಾಗ್ತಾ ಬರ್ತಾ ಇದೆ. ಮನೆ ಮಗ ಮನೇಲಿಲ್ಲ ಅಂದರೆ ಮನೆಯವರೆಲ್ಲ ತುಂಬ ಗಾಬರಿ ಆಗ್ತಾರೆ. ನೀವು ಹೊರಡಿ. ಅತ್ತೆ, ನಿಮ್ಮ ನಿರ್ಧಾರ ನಂಗೊಂಚೂರು ಇಷ್ಟ ಆಗ್ತಾ ಇಲ್ಲ. ಇವ್ರನ್ನಿಷ್ಟು ಈಸಿಯಾಗಿ ತೊಗೊಬೇಡಿ. ಇವರಿಂದ ಇನ್ನಷ್ಟು ನೋವಾಗುತ್ತೆ.
ಭಾವನೆ ಮೇಲೆ ಕಾಲಿಟ್ಟು ತುಳಿದು ಬದುಕೋರು ಇವರು. ಅಭಿ, ಇವ್ರು ನನಗೆ ಬೆಲೆ ಕೊಡಲಿಲ್ಲ, ನೀನು ನನ್ನ ಮಾತಿಗೆ ಬೆಲೆ ಕೊಡಲ್ವಾ ಮಗನೇ? ಅತ್ತೆ, ಮತ್ತಿನ್ನೇನು ಹೇಳಿ ಅಭಿ? ಇಷ್ಟೊತ್ತು ಗಿಣಿಗೆ ಹೇಳ್ದಾಗ ಹೇಳಿದೆ ನಿನಗೆ, ನೀನು ಮತ್ತೆ ಅದೇ ಕೋಪನ ತೋರಿಸಿದ್ರೆ ನಾನು ಏನು ಮಾಡಲಿ? ಅಕ್ಕ ಯಾಕೆ ಇವತ್ತು ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ? ನೀವೇನು ಹೇಳಿ ಅತ್ತೆ, ನಾನು ಮಾತ್ರ ಶ್ರಾವಣಿನ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಪ್ಲೀಸ್ ಅಭಿ, ಹೇಳಿದ್ದನ್ನೇ ಹೇಳ್ತಿರ್ಬೇಡ ನೀನು. ಅಮ್ಮಯ್ಯ, ನೀನು ಆದ್ಯನ ಕರ್ಕೊಂಡು ಮನೆಗೆ ಹೊರಡಪ್ಪ. ಚಕ್ರಿ ಅಣ್ಣ, ಇವರಿಬ್ಬರಿಗೂ ಡ್ರಾಪ್ ಮಾಡೋಕ್ಕೆ ಗಾಡಿ ಅರೇಂಜ್ ಮಾಡಿ. ಸರಿನಮ್ಮ. ಅಣ್ಣ, ಆದ್ಯ ನಿಂತ್ಕೋ. ಇನ್ನಿನ್ನ ಅಣ್ಣನ ಮರ್ತು ಬಿಡು, ಹೊರಡು ಇಲ್ಲಿಂದ. ಹಲೋ, ನನ್ನ ಗ್ಯಾರೇಜಿಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಕಣೋ, ಹುಷಾರಾಗಿ ನೋಡ್ಕೊ. ಹಾಂ, ಬಂದ್ಬಿಡ್ತೀನಿ. ಬಿಂದು ಫೋನ್ ಮಾಡಿದ್ದ? ಫೋನ್ ರಿಸೀವ್ ಮಾಡಿದ್ನಾ? ಏನು ಹೇಳ್ದ? ರೀ, ಅದು ಅಮ್ಮಯ್ಯನ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ನಾನು ಫೋನ್ ಮಾಡಿದಾಗ ರಿಂಗ್ ಆಗ್ತಿತ್ತು, ಈಗಾಗಲೇ ಸ್ವಿಚ್ ಆಫ್ ಆಗಿದೆಯಾ? ಹೀರೋ, ನೀವು ಕರೆ ಮಾಡುತ್ತಿರುವ ನಂಬರ್ ಈ ಸಮಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಇವಾಗ ಸ್ವಿಚ್ ಆಫ್ ಬರ್ತಾ ಇದೆ. ಇವನು ಯಾಕೆ ಹೀಗಾಡ್ತಿದ್ದಾನೆ? ಒಂದು ಅರ್ಥ ಆಗ್ತಿಲ್ವಲ್ಲ. ರೀ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬರ್ತೀರಾ? ಬಾಯಿ ಬಿಡೋ ಥರ ಕಾಣ್ತಾ ಇದ್ದಾಳೆ. ಬಾಯಿ ಬಿಡಿಸ್ತೀನಿ ಇವಾಗ. ಅಣ್ಣ, ನಾವಿನ್ನ ಕಾಯೋದು ಬೇಡ, ಬೇಗ ಪೊಲೀಸಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿಬಿಡೋಣ. ಪೊಲೀಸ್ಗ? ಹೌದಮ್ಮ, ಅಪ್ಪನ ಕೇಸ್ ಥರ ಆಗಬಾರ್ದು. ನಾವು ಮತ್ತೆ ನೆಗ್ಲೆಕ್ಟ್ ಮಾಡೋದು ಬೇಡ. ಅಣ್ಣ, ನೀನು ಫೋನ್ ಮಾಡು. ಹೌದು ನಿಶಿ, ನೀನು ಹೇಳ್ತಿರೋದು ಸರಿಯಾಗಿದೆ. ಪೊಲೀಸಿಗೆ ಫೋನ್ ಮಾಡಿಬಿಡ್ತೀನಿ. ಹೇಯ್ ರೀ, ಪೊಲೀಸ್ನೆಲ್ಲ ಈ ವಿಷಯದಲ್ಲಿ ಈಗಲೇ ಇನ್ವಾಲ್ವ್ ಮಾಡಬೇಡಿ. ಯಾಕೆ ಬಿಂದು, ಯಾಕೆ ಪೊಲೀಸಿಗೆ ಫೋನ್ ಮಾಡಬಾರ್ದು? ಅದು ಅತ್ತೆ, ಇನ್ನೂ ಏನು ಎತ್ತ ಅಂತ ಗೊತ್ತಿಲ್ಲ. ಈಗಲೇ ಪೊಲೀಸಿಗೆ ಫೋನ್ ಮಾಡೋದು ಯಾವ ಮಟ್ಟಿಗೆ ಸರಿ ಇರುತ್ತೆ ಹೇಳಿ? ಏನೂ ಗೊತ್ತಿಲ್ಲ, ಅಮ್ಮಯ್ಯ ನಮಗೆ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ತಾನೇ ಪೊಲೀಸಿಗೆ ಕಾಲ್ ಮಾಡ್ತಿರೋದು. ವರ್ಧಾ, ಇನ್ನು ಕಾಯೋದು ಬೇಡ. ನಿಮ್ಮ ಅಪ್ಪನ ವಿಷಯದಲ್ಲಿ ಆಗ್ದಾಗೆ ಈಗಲೂ ಆಗೋದು ಬೇಡ, ಬೇಗ ಫೋನ್ ಮಾಡು. ಬೇಡ ಅತ್ತೆ, ಅಮ್ಮಯ್ಯ ಬರ್ತಾನೆ. ಹಾಗಾದ್ರೆ ಅಮ್ಮಯ್ಯ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾ? ಬಿಂದು ನಿನ್ನೆ ಕೇಳ್ತಾ ಇರೋದು ಗೊತ್ತಾ? ಅದು ಅತ್ತೆ ಗೊತ್ತು ಅತ್ತೆ. ನೋಡಿದ್ರಾ ಸತ್ಯ ಹೇಗೆ ಹೊರಗಡೆ ಬಂತು ಅಂತ? ನಾನು ಹೇಳ್ತಿದ್ದಿದ್ದು ಇದೇ ವಿಚಾರನೇ. ಇವಳಿಗೆ ಎಲ್ಲ ಗೊತ್ತಿದೆ, ಎಲ್ಲ ವಿಚಾರನೂ ತಿಳ್ಕೊಂಡಿದ್ದಾಳೆ, ಆದ್ರೂ ಯಾವ್ದನ್ನು ಬಾಯ್ ಬಿಡ್ತಿರ್ಲಿಲ್ಲ. ಈಗ ಎಲ್ಲ ಬಾಯ್ ಬಿಟ್ಲು. ಇನ್ನ ನೋಡ್ತೀರಿ ಅಮ್ಮ, ಹೋಗ್ತಾ ಹೋಗ್ತಾ ಯಾರ್ಯಾರ ಕರ್ಮಕಾಂಡ ಏನು ಅಂತ ಎಲ್ಲ ಗೊತ್ತಾಗುತ್ತೆ.